ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಒಂದು ಬದಲಾವಣೆ ಆಗಬೇಕು ಅಂದರೆ ಒಂದು ಹೆಜ್ಜೆ ಯಾರಾದರೂ ಇಡಬೇಕು ಅಂತ. ಡೆಫಿನೆಟ್ಲಿ ಸಮಾಜದಲ್ಲಿರೋ ಹಲವು ಮಹಿಳೆಯರಿಗೆ ಹಿಂಗಿದ್ದೊಂದು ಭಾವನೆ ಅಥವಾ ಹಿಂಗಿದ್ದೊಂದು ಆಯ್ಕೆ ಇದ್ದೇ ಇರುತ್ತೆ. ಆದರೆ ಎಲ್ಲೋ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಆದರೆ ಪುರುಷರನ್ನು ಕೇಳಿದಾಗ ಈಸ್ ಇಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಬೇಕಿತ್ತಾ ಇದು, ಬೇಕಾ ಇದು? ಹಾಗಂದರೆ ಪುರುಷರ ಅವಶ್ಯಕತೆನೇ ಹೆಣ್ಮಕ್ಳಿಗಿಲ್ವಾ? ಅಲ್ಲ, ಪುರುಷನ ಭಾಗನೇ ಇದರಲ್ಲಿದೆ. ವಿತೌಟ್ ಅ ಮ್ಯಾನ್ಸ್ ಹೆಲ್ಪ್ ಯು ಕ್ಯಾನ್ ಡೂ ಇಟ್. ನ್ಯಾಚುರಲಿ ಫಿಸಿಕಲಿ ನಾನು ಐ ಹ್ಯಾವ್ ನಾಟ್ ಟೇಕನ್ ಪಾರ್ಟ್. ಈ ಆ್ಯಕ್ಷನಿಗೆ ಏನೇನು ಬೇಕಾಗತ್ತೆ, ನಾರ್ಮಲಿ ಗರ್ಭಿಣಿ ಆಗಲಿಕ್ಕೆ, ಗರ್ಭಾವಸ್ಥೆಗೆ ಬರಲಿಕ್ಕೆ, ಅದಕ್ಕೆ ಏನು ಪೂರಕವಾಗಿ ನಾವು ನ್ಯಾಚುರಲ್ ಆಗಿ ನನಗೆ ಪುರುಷನ ಭಾಗ ಏನೇನಿರುತ್ತೆ ಅದು ನನಗೆ ಸ್ವಾಭಾವಿಕವಾಗಿ ಆಗಿಲ್ಲ. ದೈಹಿಕವಾಗಿ ನನ್ನ ಸಂಭೋಗದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ದೇ ಇರಬಹುದು, ಅದು ಮಾತ್ರ ಕೃತಕ. ಆದರೆ ಪುರುಷನ ಭಾಗ ಇರಲೇಬೇಕಲ್ಲ. ಡೋನರ್ ಅಂದರೆ ಮತ್ತಿನ್ನೇನು ಅಲ್ವಾ? ಪುರುಷ ಇಲ್ಲದೆ ಆಗಲ್ಲ. ಡಿಸಿಷನ್ ಕ್ಯಾನ್ ಬಿ ಮೈನ್, ಇಟ್ ಹ್ಯಾಸ್ ಟು ಬಿ ಬೋತ್. ಮುಂದಿನ ದಿನಗಳಲ್ಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮದೊಂದು ಪುಟ್ಟ ಕುಟುಂಬ ಇರುತ್ತೆ, ಸಂಗಾತಿಯಾಗಿ ಯಾರಾದರೂ ಬರ್ತಾರೆ ಅಂದರೆ ನಿಮ್ಮ ಆಯ್ಕೆ ಏನಿರುತ್ತೆ? ಆಬ್ವಿಯಸ್ಲಿ ಮೇಲ್. ನನಗೇನು ಅನ್ನಿಸ್ತಾ ಇಲ್ಲ, ಅಂದರೆ ಐ ಮಿಸ್ ಇಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈಗ ಶುರುಲಿ ನನ್ನ ಅಮ್ಮನ ಕಳ್ಕೊಂಡಾಗ ವಿ ರಿಯಲಿ ಮಿಸ್ಡ್ ಹರ್ ಅ ಲಾಟ್. ಆಮೇಲೆ ಬರ್ತಾ 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 ಅಪ್ಪ ಅಮ್ಮ ಎರಡು ನನ್ನ ಅಪ್ಪನೇ ಆಗಿಬಿಟ್ಟಿದ್ದಾರೆ. ಏನು ಮಿಸ್ ಮಾಡ್ತಾನೆ ಇಲ್ಲ. ಅಪ್ಪ ಅಮ್ಮನೂ ಆದರೂ, ಅವರೇ ಮಗುನೂ ಆದರೂ, ಎಲ್ಲದೂ ಆಗಿದ್ದಾರೆ. ಅವರು ಫ್ರೆಂಡು ಆದರೂ, ಎಲ್ಲದೂ ಆದರು. ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ಸ್ಟಿಲ್ ಹ್ಯಾಪನ್ ಅಂತ ಹೇಳಿದ್ರೆ ಲೆಟ್ ಇಟ್ ಹ್ಯಾಪನ್. ದೇರ್ ಇಸ್ ನೋ ಕ್ಲೋಸ್ಡ್ ಡೋರ್ಸ್, ಪರ್ಮನೆಂಟ್ಲಿ ಡೋರ್ ಕ್ಲೋಸ್ ಆಗಿದೆ ಅಂತೆಲ್ಲ ಏನೋ. ನೀವೇ ಹೇಳಿದ ಹಾಗೆ ಪತಿನ ಕಳ್ಕೊಂಡು ಅಥವಾ ವಿಚ್ಛೇದನ ಆಗಿ ಒಬ್ಬರೇ ಬದುಕ್ತಾ ಇರೋ ಹೆಣ್ಮಕ್ಳಿಗೆ ನಿಮ್ಮ ಈ ಹೆಜ್ಜೆಯಿಂದ ಅವರ ಜೀವನದಲ್ಲಿ ಒಂದು ದಾರಿ ಓಪನ್ ಆಯಿತು ಅಂತ ಅನಿಸುತ್ತೆ. ಡೆಫಿನೆಟ್ಲಿ. ಅಂದರೆ ಅವರಿಗೆ ಅವರ ತಾಯ್ತನದ ಆಸೆ ಏನಿದೆ ಅದು ಪೂರ್ತಿ ಆಗೋದಕ್ಕೆ ನಮಗೆ ಕಾನೂನಾತ್ಮಕವಾಗೂ ಒಂದು ರಕ್ಷಣೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ನಮ್ಮಲ್ಲಿ ಕಾನೂನು ಇರುತ್ತೆ, ಬಟ್ ಅದು ಜನರಿಗೆ ತಲುಪೋದು ಡಿಲೇ ಆಗುತ್ತೆ, ಗೊತ್ತಾಗಲ್ಲ, ತುಂಬ ಡಿಲೇ ಆಗುತ್ತೆ, ರಿಯಲಿ ಗೊತ್ತಾಗಲ್ಲ. ಆದರೆ ನಿಮ್ಮಂಥ ಸೆಲೆಬ್ರಿಟೀಸ್ ಅಥವಾ ಸಾಮಾಜಿಕವಾಗಿ ಮುಂದೆ ಹೋಗಿರುವಂತಹ ಜನ ಮುಂದೆ ಬಂದಾಗ ಅದು ಎಲ್ಲಿವರೆಗೂ ತಲುಪಬೇಕೋ ಅಲ್ಲಿವರೆಗೂ ತಲುಪುತ್ತೆ. I'm just blessed and I'm happy that happens. ಅಂದರೆ ಅದಕ್ಕಿಂತ ಜಾಸ್ತಿ ಇದೇನು ನನ್ನ ಸಾಧನೆ ಮಾಡಿದ್ದಲ್ಲ, ಏನೂ ಅಲ್ಲ. ನಾನು ಏನೂ ಮಾಡಿಲ್ಲ. ನನ್ನ ಜೀವನಕ್ಕೆ ಬೇಕಾದಂಥ ಏನೋ ಒಂದು ಆಯ್ಕೆನ ನಾನು ಆರಿಸ್ಕೊಂಡೆ. ಅದಕ್ಕೆ ಸರಿಯಾಗಿ ಕಾನೂನು ವ್ಯವಸ್ಥೆ ಇದೆ. ಆ ಕಾನೂನಿನ ಇದರಲ್ಲಿ ಚೌಕಟ್ಟಿನಲ್ಲಿ ಒಳಪಟ್ಟು ನಾನು ಏನು ಮಾಡಬೇಕೋ ಅದನ್ನು ಮಾಡಿದ್ದೀನಿ. ಬಟ್ ಅದರಲ್ಲೂ ಯಾರಿಗಾದರೂ ಒಂದು ಭರವಸೆ ಕಾಣುತ್ತೆ ಅದರ ಮೂಲಕ ಅಂತ ಹೇಳಿದ್ರೆ ಜೀವನದಲ್ಲಿ ಬೇರೆ ದಾರಿನ ಕಂಡುಕೊಳ್ಬೋದು. ಆ್ಯಂಡ್ ಫಾರ್ ಅ ವುಮನ್ ಟು ಲಿವ್ ಅಲೋನ್ ಇಸ್ ನಾಟ್ ವೆರಿ ಈಸಿ ಭಾವನಾ. ಐವ್ ಸೀನ್ ಇಟ್. ನಾನು ಅತ್ತೆನೆಲ್ಲ ನೋಡಿದ್ದೀನಿ. ಎಲ್ಲರೂ ಏನೇ ಆದ್ರೂ ಅವಳಿಗೊಂದು ಯಾವಾಗಲೂ ಶಿ ಹ್ಯಾಸ್ ಟು ಲಿವ್ ಅ ಡಿಗ್ನಿಟಿ. ಇಟ್ಸ್ ಅ ವುಮನ್. ಅವಳಿಗೆ ಹೆಣ್ಣು ಅಂತ ಬರುವಾಗ ಅದಕ್ಕೊಂದು ಡಿಗ್ನಿಟಿ ಬೇಕಾಗುತ್ತೆ. ಅದಕ್ಕೊಂದು ಅದು ಅಟ್ಯಾಚ್ ಆದ್ರೇ ಅವಳ ಸೌಂದರ್ಯ ಇನ್ನೂ ಹೆಚ್ಚಾಗೋದು. ಇವತ್ತಿನ ಕಾಲಮಾನದಲ್ಲಿ ಹೆಣ್ಮಕ್ಳಿಗೆ ಆ ಡಿಗ್ನಿಟಿ ಸಿಕ್ಕಿದೆಯಾ ನಿಮ್ಮ ಪ್ರಕಾರ? ಸಿಗದೇ ಇದ್ದಲ್ಲಿ ಖಂಡಿತವಾಗ್ಲೂ ವಿ ಹ್ಯಾವ್ ಟು ಬಿ ಡಿಮಾಂಡಿಂಗ್. ಅದು ನಮ್ಮ ಕೆಲಸ ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಾಗಿರಬಹುದು, ಅಥವಾ ನಮ್ಮ ಸ್ನೇಹಿತರ ಮಧ್ಯೆ ಆಗಿರಬಹುದು. ವಿ ಹ್ಯಾವ್ ಟು ರಿಯಲಿ ಡಿಮಾಂಡ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಭಾವನಾ ಅವರೇ. ನಿಮ್ಮ ತಾಯ್ತನದ ಈ ಜರ್ನಿ ಏನಿದೆ ಮತ್ತಷ್ಟು ಸುಖಕರವಾಗಿರಲಿ. ಆ್ಯಂಡ್ ಡೆಫಿನೆಟ್ಲಿ ಇಬ್ಬರು ಕ್ಯೂಟ್ ನಿಮ್ಮ ಮಕ್ಕಳನ್ನು ನೋಡೋದಕ್ಕೆ ನಾವೆಲ್ಲರೂ ಡೆಫಿನೆಟ್ಲಿ ಕಾಯ್ತಾ ಇದ್ದೀವಿ. ಈ ಸುಂದರ ಜರ್ನಿಯ ಪ್ರತಿ ಕ್ಷಣನೂ ನೀವು ಎಂಜಾಯ್ ಮಾಡಿ, ನಿಮ್ಮ ತಾಯ್ತನನ ಎಂಜಾಯ್ ಮಾಡಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಾವನಾ. ಸೊ ವೀಕ್ಷಕರೇ, ಇದರೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಭಾವನಾ ಅವರೇ ಹೇಳಿದ ಹಾಗೆ, ಭಾವನಾ ಸ್ಪೋಕ್ ವಿತ್ ಭಾವನಾ, ಭಾವನಾ ಟು ಭಾವನಾ, ಭಾವನಾ ಟು ಭಾವನಾ, ಅಂಡ್ ವಿತ್ ಭಾವನಾ, ವಿತ್ ಭಾವನಾ. ಭಾವನಾ ಅವರು ಹೇಳಿದ ಹಾಗೆ ಒಂಟಿಯಾಗಿ ಬದುಕ್ತಾ ಇರೋ ಮಹಿಳೆ, ವಿಚ್ಛೇದಿತ ಆಗಿರಬಹುದು ಅಥವಾ ಜೀವನದಲ್ಲಿ ಸಂಗಾತಿನ ಕಳ್ಕೊಂಡವರಾಗಿರಬಹುದು, ಕಾನೂನಿನ ಮೂಲಕ ಹಿಂಗಿದ್ದೊಂದು ರಕ್ಷಣೆ ಇದೆ, ಹಿಂಗಿದ್ದೊಂದು ದಾರಿ ಇದೆ, ತಾಯ್ತನದ ತನ್ನ ಆಸೆನ ಪೂರ್ತಿ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ವ್ಯವಸ್ಥೆ ಇದೆ ಅನ್ನೋದು ಭಾವನಾ ಅವರು ಔಟ್ಸ್ಪೋಕನ್ ಆಗಿ ಸಮಾಜದ ಮುಂದೆ ಬಂದು ಮಾತಾಡಿದ್ರಿಂದ ಅದು ಸ್ಪಷ್ಟವಾಗ್ತಾ ಇದೆ. ಸಮಾಜದ ಕೆಳಮಟ್ಟದ ಮಹಿಳೆಗೂ ಈ ಸಂದೇಶ ಹೋಗ್ತಾ ಇದೆ. ಇದು ಖಂಡಿತವಾಗಿಯೂ ನಿಮಗೆ ಬಹಳ ಉಪಯೋಗಕರ ಮಾಹಿತಿ ಅನ್ನೋದರ ಆಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.